ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. ಸೂರ್ಯಘರ್ ಯೋಜನೆ ಅಂದ್ರೆ ಏನು? ಸೂರ್ಯಘರ್ ಯೋಜನೆಯ ಅಡಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ, ಎಷ್ಟೆಲ್ಲ ಸಬ್ಸಿಡಿ ಸಿಗುತ್ತೆ, ಸೂರ್ಯಘರ್ ಯೋಜನೆಯಿಂದ ಏನೆಲ್ಲ ಲಾಭಗಳು ಇದೆ, ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಸೂರ್ಯಘರ್ ಯೋಜನೆಯ ಒಂದು ಲಾಭವನ್ನ ಪಡೆದುಕೊಳ್ಳಬಹುದು ಅನ್ನುವಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಸೂರ್ಯಘರ್ ಯೋಜನೆ ಕರ್ನಾಟಕದಲ್ಲಿ ಈಗಲೂ ಕೂಡ ಅನುಷ್ಠಾನಕ್ಕೆ ಬಂದಿದೆ. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ, ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ಒಂದು ಯೋಜನೆಯ ಲಾಭಗಳನ್ನ ಈಗಲೂ ಸಹ ಪಡೆದುಕೊಳ್ತಿದ್ದಾರೆ. ಈ ಒಂದು ಯೋಜನೆ ಫೆಬ್ರವರಿ 15, 2024 ಅಂದ್ರೆ ಕಳೆದ ವರ್ಷ ಜಾರಿಗೆ ಅಥವಾ ಅನುಷ್ಠಾನಕ್ಕೆ ಬಂದಂತಹ ವಿಶೇಷವಾದ ಯೋಜನೆಯ ಲಾಭವನ್ನ ಕರ್ನಾಟಕದಲ್ಲೂ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಯೋಜನೆಯನ್ನ ವಿಸ್ತರಣೆಗೊಳಿಸಬೇಕು, ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಬ್ಸಿಡಿ ಹಣವನ್ನ ಕೂಡ ಕೊಡ್ತಾ ಇದ್ದಾರೆ. ಸಬ್ಸಿಡಿ ಹಣವನ್ನ ಪಡ್ಕೊಳ್ಳೋದ್ರ ಮುಖಾಂತರ ಈ ಯೋಜನೆಯನ್ನ ನೀವು ಆರಂಭ ಮಾಡ್ಕೋಬಹುದು, ಅಥವಾ ಈ ಒಂದು ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯನ್ನ ನಿಮ್ಮ ಮನೆಯ ಮೇಲ್ಚಾವಣಿಯ ಮೇಲೆ ಅಳವಡಿಸಿಕೊಂಡು ಅದರಿಂದ ನಿಮ್ಮ ಮನೆಗೆ ಬೇಕಾದಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದ್ರ ಜೊತೆಗೆ ಹೆಚ್ಚುವರಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಮಾರಾಟ ಮಾಡಿ ಅದರಿಂದ 15,000 ರಿಂದ 17,000 ಹಣವನ್ನ ತಿಂಗಳಿಗೆ ನೀವು ಪಡ್ಕೊಳ್ಬಹುದು. ಹಾಗಾದ್ರೆ ಏನಿದು ಸೂರ್ಯಘರ್ ಯೋಜನೆ ಅಂತ ಕೇಳಬಹುದು. ಸ್ನೇಹಿತರೆ, ಸೌರ ಫಲಕಗಳನ್ನ ಮನೆಯ ಮೇಲ್ಚಾವಣಿಯ ಮೇಲೆ ಅಳವಡಿಸಿಕೊಂಡು ಸೂರ್ಯನ ಕಿರಣಗಳಿಂದ ವಿದ್ಯುತ್ ಉತ್ಪಾದನೆ ಮಾಡೋದೇ ಸೂರ್ಯಘರ್ ಯೋಜನೆ, ಅಥವಾ ಸೌರ ಕಿರಣಗಳ ಒಂದು ಲಾಭವನ್ನ ಪಡೆದುಕೊಂಡು ವಿದ್ಯುತ್ ಉತ್ಪಾದನೆ ಮಾಡೋದೇ ಸೂರ್ಯಘರ್ ಯೋಜನೆ ಅಂತ ಕರೆಸ್ಕೊಳುತ್ತೆ. ಸೊ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಯಾರೆಲ್ಲ ಪಡ್ಕೊಳ್ಬಹುದು, ಏನೆಲ್ಲ ಲಾಭಗಳನ್ನ ಪಡ್ಕೊಳ್ಬಹುದು, ಹಾಗೆ ಈ ಯೋಜನೆಯಿಂದ ಯಾರಿಗೆಲ್ಲ ಅನುಕೂಲ ಆಗುತ್ತೆ, ಯಾರೆಲ್ಲ ಈ ಯೋಜನೆಯ ಫಲಾನುಭವಿಗಳು ಆಗಬಹುದು ಅನ್ನುವಂಥದ್ದನ್ನ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಸೌರ ಫಲಕಗಳನ್ನ ಮನೆಯ ಮೇಲ್ಚಾವಣಿಯ ಮೇಲೆ ಸ್ಥಾಪನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಪ್ರತಿ ತಿಂಗಳು ಕೂಡ ಇಂತಿಷ್ಟು ವಿದ್ಯುತ್ತನ್ನ, ನಿಮ್ಮ ಕುಟುಂಬಕ್ಕೆ ಬೇಕಾದಷ್ಟು ವಿದ್ಯುತ್ತನ್ನ ನೀವು ಪೂರೈಕೆ ಮಾಡಿಕೊಂಡು ಇನ್ನು ಬಾಕಿ ಉಳಿದಿರ್ತಕ್ಕಂಥ ಹೆಚ್ಚುವರಿ ವಿದ್ಯುತ್ ಏನಿರುತ್ತಲ್ಲ ಅದನ್ನ ನೀವು ಮಾರಾಟ ಕೂಡ ಮಾಡಬಹುದು. ಇನ್ನು ಈ ಒಂದು ಯೋಜನೆಯ ಅನುಷ್ಠಾನಕ್ಕೆ ಕಡಿಮೆ ಬಡ್ಡಿಗಾಗಿ ಸಾಲ ಸೌಲಭ್ಯವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಅಂದ್ರೆ ಸಬ್ಸಿಡಿ ರೂಪದಲ್ಲಿ ಒಂದಿಷ್ಟು ಹಣವನ್ನ ಕೊಡುತ್ತೆ, ಅದರ ಜೊತೆಗೆ ಸಾಲ ಸೌಲಭ್ಯವನ್ನ ಕೂಡ ಕೊಡುತ್ತೆ ಅಂತ ಹೇಳಬಹುದು. ಅಂದ್ರೆ ಸಾಲ ಸೌಲಭ್ಯವನ್ನ ಕೂಡ ಪಡೆದುಕೊಂಡು ಸಾಲ ಸೌಲಭ್ಯದ ಮುಖಾಂತರ 60% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನ ಕೂಡ ಇದು ಪ್ರೊವೈಡ್ ಮಾಡುತ್ತೆ. ಇನ್ನು 1 ಕಿವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಜೊತೆಗೆ 3 ಕಿಲೋ ವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಇಂತಿಷ್ಟು ಸಬ್ಸಿಡಿಯನ್ನ ನಿಗದಿ ಮಾಡಿದೆ. 1 ಕಿಲೋ ವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂತಹ ಸ್ಥಾವರಗಳನ್ನ ಸ್ಥಾಪನೆ ಮಾಡಿಕೊಳ್ತೀನಿ ಅಂತ ಹೇಳಿದ್ರೆ 30,000 ರೂಪಾಯಿ ಸಬ್ಸಿಡಿಯನ್ನ ಕೊಡುತ್ತೆ. ಅದೇ 2 ಕಿಲೋ ವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದ್ರೆ 60,000 ರೂಪಾಯಿ ಕೊಡುತ್ತೆ. ಹಾಗೆ 3 ಕಿಲೋ ವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದ್ರೆ 78,000 ರೂಪಾಯಿ ಕೊಡುತ್ತೆ. ಹಿಂಗೆ ಒಂದೊಂದು ವ್ಯಾಟ್ಗೆ ಒಂದೊಂದು ರೀತಿ ವಿದ್ಯುತ್ ಉತ್ಪಾದನೆ ಮಾಡೋರಿಗೆ ಇಷ್ಟಿಷ್ಟು ಸಬ್ಸಿಡಿ ಅಂತ ಕೊಡುತ್ತೆ. ಅಂದ್ರೆ ಮನೆಯ ಮೇಲ್ಚಾವಣಿಯಲ್ಲಿ ಎಷ್ಟು ಜಾಗ ಇದೆ ಅಲ್ಲ, ಆ ಜಾಗನ ನೋಡ್ಕೊಂಡು ಅದು ಡಿಸೈಡ್ ಆಗುತ್ತೆ. ಸೊ ನಿಮ್ಮ ಮನೆಯ ಮೇಲ್ಚಾವಣಿಯ ಮೇಲೆ ಎಷ್ಟು ಕಿಲೋ ವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸ್ಥಾವರವನ್ನ ಸ್ಥಾಪನೆ ಮಾಡಬಹುದು ಅಥವಾ ಘಟಕವನ್ನ ಸ್ಥಾಪನೆ ಮಾಡಬಹುದು ಅನ್ನೋದನ್ನ ನೋಡಿಕೊಂಡು ನಿಮ್ಗೆ ಅವರು ಸಬ್ಸಿಡಿಯನ್ನ ಕೊಡ್ತಾರೆ. ಇನ್ನು ನಮ್ಮ ದೇಶ 5ನೇ ಸ್ಥಾನದಲ್ಲಿ ಇದೆಯಂತೆ. ಅಂದ್ರೆ ವಿದ್ಯುತ್ ಅನ್ನ ಬಳಕೆ ಮಾಡ್ಕೊಳ್ಳೋದ್ರಲ್ಲಿ 5ನೇ ಸ್ಥಾನದಲ್ಲಿ ಇದೆಯಂತೆ. ಕಳೆದ 9 ವರ್ಷದಲ್ಲಿ ಇದು 30 ಪಟ್ಟು ಹೆಚ್ಚಿಗೆ ಆಗಿದೆಯಂತೆ. ಸೊ ಒಂದು ವರ್ಷಕ್ಕೆ ನಮ್ಗೆ ಏನಿಲ್ಲ ಅಂದ್ರೂ 81.81 ಗೀಗಾ ವ್ಯಾಟ್ ವಿದ್ಯುತ್ ಅನ್ನ ನಾವು ಬಳಸ್ತೀವಂತೆ. ಅಷ್ಟು ವಿದ್ಯುತ್ ನಮ್ಮ ಇಡೀ ದೇಶಕ್ಕೆ ಬೇಕಂತೆ ಒಂದು ವರ್ಷಕ್ಕೆ. ಸೊ ಈ ಒಂದು ವಿದ್ಯುತ್ ಎಲ್ಲವನ್ನ ಕೂಡ ಉಳಿಸ್ಲಿಕ್ಕೆ ಅಥವಾ ವಿದ್ಯುತ್ ಸ್ಥಾವರಗಳ ಮೇಲೆ ಹೊರೆಯನ್ನ ಕಡಿಮೆ ಮಾಡಲಿಕ್ಕೆ, ಜೊತೆಗೆ ಮನೆಯಲ್ಲಿ ಒಂದು ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡ್ಲಿಕ್ಕೆ, ಸೂರ್ಯ ಕಿರಣಗಳನ್ನ ಅಂದ್ರೆ ಪ್ರಾಕೃತಿಕವಾಗಿ ಸಿಗ್ತಕ್ಕಂಥ ಸೂರ್ಯ ಕಿರಣವನ್ನ ಬಳಸ್ಕೊಂಡು ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದನ್ನ ಪ್ರೋತ್ಸಾಹ ಮಾಡ್ಲಿಕ್ಕೋಸ್ಕರ ಈ ಒಂದು ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೊಳಿಸಿದ್ದಾರೆ. ಸೊ ಈ ಒಂದು ಯೋಜನೆಯ ಅನುಷ್ಠಾನ ಆಗಿರೋದ್ರಿಂದ ಈ ಒಂದು ಯೋಜನೆಯ ಲಾಭವನ್ನು ಯಾರೆಲ್ಲ ಪಡ್ಕೊಳ್ಬಹುದು ಅಂತ ಅಂದ್ರೆ ನಮ್ಮ ದೇಶದ ಪ್ರಜೆಯಾಗಿರತಕ್ಕಂಥವ್ರು ಯಾರು ಬೇಕಾದ್ರೂ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಸ್ವಂತ ಮನೆಯನ್ನ ಹೊಂದಿರಬೇಕು, ಗುರುತಿನ ಪುರಾವೆಗಳನ್ನ ಹೊಂದಿರಬೇಕು. ಈ ಹಿಂದೆ ಯಾವುದೇ ರೀತಿಯ ಈ ರೀತಿ ಯೋಜನೆಯ ಸಬ್ಸಿಡಿ ಹಣವನ್ನ ಅಥವಾ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಂಡಿರಬಹುದು ಅಂತವರು ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕಬೇಕು.
ಇನ್ನು ಏನೆಲ್ಲ ಪುರಾವೆಗಳು ಬೇಕು ಅಂತ ಹೇಳಿದ್ರೆ ಗುರುತಿನ ಚೀಟಿ ಬೇಕಾಗುತ್ತೆ, ನಿಮ್ಮ ವಾಸ ದೃಢೀಕರಣ ಪತ್ರ ಬೇಕಾಗುತ್ತೆ, ಜೊತೆಗೆ ನಿಮ್ಮ ವಿಳಾಸ ಪುರಾವೆ ಬೇಕಾಗುತ್ತೆ, ಇತ್ತೀಚೆಗೆ ನೀವು ಕಟ್ಟಿರ್ತಕ್ಕಂಥ ಕರೆಂಟ್ ಬಿಲ್ ಜೆರಾಕ್ಸ್ ಬೇಕಾಗುತ್ತೆ, ಹಾಗೇನೆ ನಿಮ್ಮ ಮನೆಯ ಮಾಲೀಕತ್ವದ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಇಷ್ಟೆಲ್ಲವನ್ನ ತೆಗೆದುಕೊಂಡು ಹೋಗ್ಬಿಟ್ಟು www.suryagar.yojane.government.in ಭೇಟಿಯನ್ನು ಕೊಟ್ಟರೆ ಅಲ್ಲಿ ಅಪ್ಲಿಕೇಶನ್ ತೆರೆದುಕೊಳ್ಳುತ್ತೆ. ಆ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಮಾಹಿತಿಯನ್ನು ಕೇಳುತ್ತೋ ಆ ಮಾಹಿತಿ ಎಲ್ಲವನ್ನ ಕೂಡ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡಿ ನಂತರ ಅದು ಕೇಳ್ತಕ್ಕಂಥ ಪುರಾವೆಗಳನ್ನ ಅದಕ್ಕೆ ಲಿಂಕ್ ಮಾಡಿಕೊಂಡ್ರೆ ಅಪ್ಲಿಕೇಶನ್ ಅನ್ನ ನೀವು ಹಾಕಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಬಂದು ಅವರು ಸೂರ್ಯಘರ್ ಯೋಜನೆಯ ಲಾಭವನ್ನ ಹೇಗೆ ಪಡ್ಕೊಳ್ಬಹುದು ಅಂತ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಜೊತೆಗೆ ಆ ಒಂದು ಸ್ಥಾವರವನ್ನ ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಸ್ಥಾಪಿಸಿ ಕೊಟ್ಟು ಹೋಗ್ತಾರೆ. ಅದಾದ ನಂತರ ಆ ಒಂದು ವಿದ್ಯುತ್ ಪ್ರಸಾರಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ನೀವು ಆ ವಿದ್ಯುತ್ತನ್ನು ಬಳಕೆ ಮಾಡಿಕೊಂಡು ಉಳಿದಂತಹ ವಿದ್ಯುತ್ ಸರಬರಾಜು ಕಂಪನಿ ಕೊಟ್ರಿ ಅಂತ ಹೇಳಿದ್ರೆ ಅವರು ನಿಮಗೆ ಏನಿಲ್ಲ ಅಂದ್ರೂ ತಿಂಗಳಿಗೆ 15ರಿಂದ 18,000 ಅಥವಾ 17ರಿಂದ 18,000 ಕೂಡ ನಿಮಗೆ ಇನ್ಕಮ್ ಅನ್ನ ಕೊಡ್ತಾರೆ. ಸೊ ಅದು ಕೂಡ ಒಂದು ಲಾಭ ಆಗುತ್ತೆ. ಜೊತೆಗೆ ನಿಮ್ಮ ಮನೆಗೂ ನೀವೇ ಒಂದು ಖುದ್ದು ವಿದ್ಯುತ್ತನ್ನು ಉತ್ಪಾದನೆ ಮಾಡಿಕೊಂಡ್ರಿ ಅನ್ನೋ ಒಂದು ಖುಷಿನೂ ಕೂಡ ಇರುತ್ತೆ. ಸೊ ಈ ಒಂದು ಯೋಜನೆಯ ಲಾಭವನ್ನು ನೀವು ಕೂಡ ಪಡ್ಕೊಳ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.